ಸರ್ ಇದು 2 ಸ್ಟ್ರೋಕ್ ಬರುತ್ತೆ. ಪೆಟ್ರೋಲ್ ಗೆ ಆಯಿಲ್ ಮಿಕ್ಸ್ ಮಾಡಬೇಕು. 1 ಲೀಟರ್ ಪೆಟ್ರೋಲ್ ಗೆ 40 ml ಆಯಿಲ್ ಹಾಕಬೇಕು. ಇದು ಬಂದು ಒಂದು 50 ರಿಂದ 100 ಮೀಟರ್ ತನಕ ಕೆಲಸ ಮಾಡುತ್ತೆ ಸರ್. ಇದು 100 ಮೀಟರ್ ಕೆಲಸ ಮಾಡುತ್ತೆ ಸರ್. ಇದು ಏನೇನ್ ಕೆಲಸ ಮಾಡುತ್ತೆ ಇದು? ಸರ್ ಔಷಧಿ ಹೊಡೆಯೋದಕ್ಕಾಗುತ್ತೆ. ಔಷಧಿ ಹೊಡೆಯೋದಕ್ಕಾಗುತ್ತೆ. ಈಗ ಸಣ್ಣ ರೈತರು ಒಂದು ಅರ್ಧ ಎಕರೆ ಇದೆ ಅನ್ಕೊಳ್ಳಿ, ಅವ್ರಿಗೋಸ್ಕರ ಇದಾಗುತ್ತೆ. ಓಕೆ. ಅದು ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದು 6300 ರೂಪಾಯಿ ಇದೆ. 6300 ರೂಪಾಯಿ. ಹೌದು ಸರ್. ಆತ್ಮೀಯ ರೈತ ಬಂಧುವರೇ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಶಿಡ್ಲಘಟ್ಟ ಟು ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರ್ತಕ್ಕಂಥ ಅಂದಿನಾಳದಲ್ಲಿರ್ತಕ್ಕಂಥ ಒಂದು ಶಾಪ್ನ ವಿಸಿಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಶಾಪಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಅಂದರೆ ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್, ಪ್ರತಿಯೊಂದು ಯಂತ್ರೋಪಕರಣಗಳು ಈ ಒಂದು ಶಾಪಲ್ಲಿ ಸಿಗುತ್ತೆ. ಸೊ ಆ ಒಂದು ಶಾಪ್ನ ಕಂಪ್ಲೀಟ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಒಂದು ಸಿಗುತ್ತೆ, ಅವುಗಳ ಒಂದು ಕಾಸ್ಟ್ ಎಷ್ಟಾಗುತ್ತೆ, ಎಷ್ಟು HP ಯಾವ ಥರ ಕೆಲಸ ಮಾಡುತ್ತೆ ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ. ಈ ಒಂದು ವಿಡಿಯೋನ ಎಲ್ಲೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಇದಾವೆ ಅಂತ ಗೊತ್ತಾಯ್ತು. ಹೌದು ಸರ್. ಇದೆ. ಸೊ ಎಷ್ಟು ತರದ ವೆರೈಟೀಸ್ ಇದೆ ಸರ್? ನಮ್ಮ ಹತ್ರ ಒಂದು 20 ರಿಂದ 30 ತರ ವೆರೈಟಿ ಎಲ್ಲಾ ತರ ಇದೆ. ಔಷಧಿ ಇಂಜಿನ್ ಕಡೆಯಿಂದ ಎಲೆಕ್ಟ್ರಿಕ್ ಸೆಟ್ ಎಲ್ಲಾ ತರ ಇದೆ. 2 HP ಎಲೆಕ್ಟ್ರಿಕ್ ಸೆಟ್ ಬರುತ್ತೆ ಇದು. ಇದು ಔಷಧಿ ಹೊಡೆಯೋದಕ್ಕೆ, ಎಲ್ಲ ತೋಟದಲ್ಲಿ ಕರೆಂಟ್ ಇರೋರಿಗೆ ಇದು ಔಷಧಿ ಹೊಡೆಯೋದಕ್ಕೆ, ಮತ್ತೆ ಗಾಡಿ ತೊಳೆಯೋದಕ್ಕೆ, ಸರ್ವಿಸಿಗೆ, ಇನ್ನೊಂದಕ್ಕೆ ಎಲ್ಲ ಆಗುತ್ತೆ ಇದು. ಎಷ್ಟು HP ಸರ್ ಇದು? 2 HP. ಇದ್ರಲ್ಲಿ 2 HP ಬರುತ್ತೆ, 3 HP ಬರುತ್ತೆ. ಇದ್ರ ಪ್ರೈಸ್ ಬಂದು ಸರ್ 12,500 ರೂಪಾಯಿ ಇದೆ. 2 HP ಮೋಟ್ರು, 22 ಪವರ್. ಯಾವ ಕಂಪನಿ ಸರ್ ಇದು? ಸರ್ X1 ಪವರ್. ಓಕೆ ಓಕೆ. ಇದ್ರ ಬೆಲೆ ಎಷ್ಟು ಸರ್? ಇದು ಬಂದು 14,500 ಇದೆ. ಈಗ ದಸರಾಗ್ ಅಂತೇಳಿ ಒಂದ್ 2,000 ಆಫರ್ ಇಟ್ಟು 12,500 ಕೊಡ್ತಾ ಇದೀವಿ ಸರ್. ಎಷ್ಟು HP ಇದೆ ಕೆಲಸ? 2 HP ಸರ್. 2 HP ಮೋಟರ್ ಬರುತ್ತೆ. ಈಗ ನಮ್ಮ ತೋಟದಲ್ಲಿ ಕರೆಂಟ್ ಇಲ್ಲ ಅಂದ್ರೂ ಕರೆಂಟ್ ಇದ್ರೆ ಮಾತ್ರ ಯೂಸ್ ಆಗುತ್ತೆ ಸರ್. ಕರೆಂಟ್ ಇಲ್ಲ ಅಂದ್ರೆ ನೋಡಿ ಈ ತರ ಜನರೇಟರ್ ಬರುತ್ತೆ. ಇಲ್ಲಿ ಇದೆ, ಇಲ್ಲಿ ಇದೆ. ಹೌದು, ಈ ತರ ಜನರೇಟರ್ ಬರುತ್ತೆ. ಇದು ನೋಡಿ 13,500 ರೂಪಾಯಿ ಇದೆ. ಓಕೆ. ಇದು ಏನ್ ಕೆಲಸ ಮಾಡುತ್ತೆ ಸರ್? ಇದು ಔಷಧಿ ಹೊಡೆಯಕ್ ಆಗುತ್ತೆ. 160 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಇದಕ್ಕೆ ಪೆಟ್ರೋಲ್ ಬರೀ ಪೆಟ್ರೋಲ್ ಹಾಕೋದು, ಇಂಜಿನ್ ಏನು ಹಾಕೋದು. ಇದು 2 ಸ್ಟ್ರೋಕ್ ಬರುತ್ತೆ ಈ ತರ. ಇದು 2 ಸ್ಟ್ರೋಕ್ ಬರುತ್ತೆ. ಇದಕ್ಕೆ ಪೆಟ್ರೋಲ್ ಆಯಿಲ್ ಮಿಕ್ಸ್ ಮಾಡಬೇಕು. ಇದು ನೋಡಿ, ಇದು ಬರೀ 5,800 ರೂಪಾಯಿ ಇದು. ಇದು ಏನೇನೆಲ್ಲ ಕೆಲಸ ಮಾಡುತ್ತೆ ಸರ್? ಇದು ಸರ್ ಇದು 2 ಸ್ಟ್ರೋಕ್ ಬರುತ್ತೆ. ಪೆಟ್ರೋಲ್ ಗೆ ಆಯಿಲ್ ಮಿಕ್ಸ್ ಮಾಡಬೇಕು. 1 ಲೀಟರ್ ಪೆಟ್ರೋಲ್ ಗೆ 40 ml ಆಯಿಲ್ ಹಾಕಬೇಕು. ಇದು ಬಂದು ಒಂದು 50 ರಿಂದ 100 ಮೀಟರ್ ತನಕ ಕೆಲಸ ಮಾಡುತ್ತೆ ಸರ್. ಇದು 100 ಮೀಟರ್ ಕೆಲಸ ಮಾಡುತ್ತೆ ಸರ್. ಇದು ಏನೇನ್ ಕೆಲಸ ಮಾಡುತ್ತೆ ಇದು? ಸರ್ ಔಷಧಿ ಹೊಡೆಯೋದಕ್ಕಾಗುತ್ತೆ. ಔಷಧಿ ಹೊಡೆಯೋದಕ್ಕಾಗುತ್ತೆ. ಈಗ ಸಣ್ಣ ರೈತರು ಒಂದು ಅರ್ಧ ಎಕರೆ ಇದೆ ಅನ್ಕೊಳ್ಳಿ, ಅವ್ರಿಗೋಸ್ಕರ ಇದಾಗುತ್ತೆ. ಓಕೆ. ಅದು ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದು 6,300 ರೂಪಾಯಿ ಇದೆ. 6,300 ರೂಪಾಯಿ. ಹೌದು ಸರ್. ಓಕೆ. ಈಗ ನೋಡಿ, ಮತ್ತೆ ಬ್ಯಾಟ್ರಿ ಸ್ಪ್ರೇಯರ್ ಇದೆ. ಈಗ ನಮ್ಮಲ್ಲಿ 20 ಲೀಟರ್ ಕಿಸಾನ್ ಕ್ರಾಫ್ಟ್ ಇದೆ, ಶ್ರೀನಿವಾಸ್ ಇದೆ. 20 ಲೀಟರ್ ಬರುತ್ತೆ. ಡಬಲ್ ಬ್ಯಾಟ್ರಿ ವಿತ್ ಡಬಲ್ ಮೋಟ್ರು. ಸರ್ ಪ್ರೈಸ್ ಬಂದು ಇದು ಬೇರೆ ಕಡೆ ಎಲ್ಲ 3,000 ಚಿಲ್ಲರೆ ಎಲ್ಲ ಮಾರ್ತಾ ಇದ್ರು. 3,500 3,600 ಮಾರ್ತಾ ಇದ್ರಲ್ಲ. ನಮ್ ಶಾಪ್ ಅಲ್ಲಿ ಬಂದು 2,800 ರೂಪಾಯಿ ಇದೆ. 2,800 ರೂಪಾಯಿ ಇದೆ. ಡಬಲ್ ಬ್ಯಾಟ್ರಿ ವಿತ್ ಡಬಲ್ ಮೋಟ್ರು. 6 ಮಂತ್ ವಾರಂಟಿ ಇರುತ್ತೆ ಸರ್. ಮತ್ತೆ ನೋಡಿ ಸರ್, ಇಲ್ಲಿ ಈಗ ಒಂದ್ 2 ಎಕರೆ 3 ಎಕರೆ ಔಷಧಿ ಹೊಡೆಯೋರು ಇರ್ತಾರೆ. ಅವ್ರಿಗೋಸ್ಕರ ಇದು 160 ಇಂಜಿನ್ ಅಂತೇಳಿ 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಇದಕ್ಕೆ ಆಯಿಲ್ ಬಂದು ಇಂಜಿನ್ ಬರುತ್ತೆ, ಪೆಟ್ರೋಲ್ಗೆ ಹಾಕೋಷ್ಟಿಲ್ಲ ನೀವು. ಇದು ಒಂದು 200 ರಿಂದ 300 ಮೀಟರ್ ಕೆಲಸ ಮಾಡ್ಬೋದು. ಒಂದು 600 ಅಡಿ 900 ಅಡಿ ಈ ತರ ಕೆಲಸ ಮಾಡೋರಿಗೆ ಈ ತರ. ಇದು 4 ಸ್ಟ್ರೋಕ್ ಇಂಜಿನ್ ಬರುತ್ತೆ, 22 ಬರುತ್ತೆ ಸರ್. ಇದು 160 ಇಂಜಿನ್ ಅಂತೇಳಿ 6.5 HP ಬರುತ್ತೆ ಇದು. ಪೈಪ್ ಎಲ್ಲ ಏನ್ ಕೊಡ್ತೀರಾ ಅದಕ್ಕೆ? ಇಲ್ಲ ಸಪರೇಟ್ ತಗೋಬೇಕದು ಸರ್? ಪೈಪ್ ಬಂದು 50 ಮೀಟರ್ ರೋಲ್ ಬಂದು 2,000 ರೂಪಾಯಿ ಇದೆ, ಒಳ್ಳೆ ಕ್ವಾಲಿಟಿ. ಕಡಿಮೆ ಕ್ವಾಲಿಟಿ ಅಂದ್ರೆ 1,500 ರೂಪಾಯಿ ಇದೆ. ಓಕೆ. ಅದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಇದ್ರ ಪ್ರೈಸ್ ಬಂದು 13,500 ರೂಪಾಯಿ ಇದೆ. 13,500. ಹೌದು ಸರ್. ಇಲ್ಲಿ ನೋಡಿ, ಇದು 4 ಸ್ಟ್ರೋಕ್ ಇಂಜಿನ್ ಸೇಮ್ ಇದೇ ತರ ಬರುತ್ತೆ. ಸೇಮ್ ಇಂಜಿನ್, ಸೇಮ್ ಪಂಪು, ಫುಟ್ಬಾಲ್ ಪೈಪ್, ರಿಟರ್ನ್ ಪೈಪ್ ಎಲ್ಲ ಬರುತ್ತೆ. ಮತ್ತೆ ಇದ್ರ ಪ್ರೈಸ್ ಬಂದು 12,500 ರೂಪಾಯಿ ಇದೆ ಸರ್. 12,500 ಇದೆ ಸರ್. ಯಾವ ಕಂಪನಿ ಸರ್ ಅದು? X1 ಪವರ್. ಇದು ನೋಡಿ ಕಿಸಾನ್ ಕ್ರಾಫ್ಟ್ ಇದೆ, 13,500 ರೂಪಾಯಿ ಇದೆ ಸರ್. ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಇದು ಬೇರೆ ಕಡೆ ಎಲ್ಲ ಒಂದು 22-23 ಸಾವಿರ ಮಾರ್ತಾ ಇದಾರೆ ಅನ್ಕೊಳ್ಳಿ. ನಾವು 18,000ಕ್ಕೆ ರೈತರು ಕೊಡ್ತಾ ಇದೀವಿ. ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಒಂದು 5 ಹಸು 6 ಹಸು ಇರೋರಿಗೆ 25 ಲೀಟರ್ಗೆ ಬಕೆಟ್ ಇರುತ್ತೆ. ಇದ್ರಲ್ಲಿ 1 HP ಬರುತ್ತೆ, ಹಾಫ್ HP ಎಲ್ಲ ಬರುತ್ತೆ. ಈಗ ನ್ಯಾನೋ 18,000 ಕೊಡ್ತಾ ಇದೀವಿ. ಯಾರು ಬೇಕಾದವರು 1 HP ಹಾಫ್ HP ಯಾವ್ದಾದ್ರು ಇಲ್ಲಿ ಫೋನ್ ಮಾಡಿದ್ರೆ ಹೇಳ್ತೀವಿ. ಓಕೆ. ಮತ್ತೆ ನೋಡಿ ಸರ್, ಇದು 2 HP ಎಲೆಕ್ಟ್ರಿಕ್ ಸೆಟ್. ಯಾರೋ ಕರೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಅನ್ಕೊಡಿ, ಕರೆಂಟ್ ಅವ್ರಿಗೋಸ್ಕರ 2 HP ಇದೆ ಎಲೆಕ್ಟ್ರಿಕ್ ಸೆಟ್. ಇದು 2 HP ಇದೆ. ಇದ್ರ ಪ್ರೈಸ್ ಬಂದು 14,500 ಇದೆ. ನಾವು ನಮ್ ರೈತರಿಗೆ ಅಂತೇಳಿ 12,500 ಕೊಡ್ತಾ ಇದೀವಿ ಸರ್. 12,500. 2 HP ಮೋಟರ್ ಬರುತ್ತೆ, 22 ಪಂಪ್ ಬರುತ್ತೆ ಸರ್. STP ಪಂಪ್. ಮತ್ತೆ ಈಗ ಸ್ಕೂಟರ್ ಇನ್ನೊಂದಕ್ಕೆಲ್ಲ ಫಿಟ್ ಮಾಡ್ತಾರೆ ಅನ್ಕೊಳ್ಳಿ, STP ಈ ತರ.
HTP ಇದು ಪ್ರೈಸ್ ಬಂದು ನೋಡಿ 22 ಪಂಪ್ ಬರುತ್ತೆ. ಓಕೆ. ಇದ್ರ ಪ್ರೈಸ್ ಬಂದು ನಿಮಗೆ 3800 ರೂಪಾಯಿ ಇದೆ ಸರ್. ಬೇರೆ ಕಡೆ ಎಲ್ಲ 4800 5000 ಮಾರ್ತಾರಲ್ಲ, ನಾವು 3800 ರೂಪಾಯಿ ಕೊಡ್ತಾ ಇದೀವಿ. ಇದ್ರ ಎಕ್ಸರೈಸ್ ಫುಟ್ಬಾಲ್ ಪೈಪ್, ರಿಟರ್ನ್ ಪೈಪ್, ಫುಲ್ಲಿ ಎಲ್ಲ ಕೊಟ್ಬಿಡ್ತೀವಿ. 22 ಅದ್ರಲ್ಲಿ 30 ಬರುತ್ತೆ, 6000 ರೂಪಾಯಿ ಬರುತ್ತೆ. ಇದು ಕಾರ್ ವಾಶ್ ಸರ್. ಇದು ಈಗ ಹಸು ಇನ್ನೊಂದು ಎಲ್ಲ ತೊಳೆಯೋದಕ್ಕೆ ಒಂದು 10 ಮೀಟರ್ ಪೈಪು ಎಲ್ಲ ಬರುತ್ತೆ ಇದರಲ್ಲಿ. ಅಂದ್ರೆ ಪ್ರೆಷರ್ ಹೆವಿ ಆಗಲ್ವಾ ಸರ್ ಇದು? ಇಲ್ಲ, ಗನ್ನಲ್ಲಿ ಅಡ್ಜಸ್ಟ್ಮೆಂಟ್ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ ಸರ್. ಇದ್ರ ಪ್ರೈಸ್ ಬಂದು 9200 ರೂಪಾಯಿ ಇದೆ ಸರ್. 9200 ರೂಪಾಯಿ. ಇನ್ನೊಂದಿದೆ ಕಡಿಮೆ ರೇಟ್ ಅಂತೇಳಿ. ಇದು ಯಾವ ಕಂಪ್ನಿ ಸರ್ ಇದು? ಅಲ್ಲೇ ಇದೆ ನೋಡಿ ಸರ್, TCX ಕಂಪ್ನಿ. ಓಕೆ. 5000 ರೂಪಾಯಿ ಸರ್ ಇದು ರೇಟು. 5000 ರೂಪಾಯಿ. ಹೌದು ಸರ್. ಇದು ಕಾರ್ ವಾಶ್, ಹಸು ಎಲ್ಲ ವಾಶ್ ಮಾಡ್ಕೊಳ್ಳೋಕೆ? ಹೌದು ಸರ್, ಹೌದು ಸರ್. ಸಣ್ಣ ಈಗ ಒಂದು ಹಸು, 2 ಹಸು, 1 ಗಾಡಿ 2 ಗಾಡಿ ಇರೋರಿಗೆ ಒಂದು 5000 ರೂಪಾಯಿ ಇದೆ ಸರ್ ಕಾರ್. ಅಂದ್ರೆ ಪೆಟ್ರೋಲ್ ಸರ್, ಕರೆಂಟ್ ಇದು? ಕರೆಂಟ್ ಸರ್, ಕರೆಂಟ್. ಇದೆರಡು ಕರೆಂಟೇ ಬರುತ್ತೆ. ಓಕೆ ಓಕೆ. ಮತ್ತೆ ನಮ್ಮಲ್ಲಿ ಜಾಸ್ತಿ ಗಾರ್ಡನ್ ಟೂಲ್ ಇದೆ ಸರ್. ಈಗ ಯಥೇಚ್ಛವಾಗಿ ಏನಾಗಿದೆ, ಲೂಪರ್ ಕೈಯಲ್ಲಿ ಕೆಲಸ ಮಾಡೋರಿಗೆ ಸರ್ ಇದು. ಏನೇನಿದೆ ಸರ್ ನಿಮ್ಮ ಹತ್ರ? ನೋಡಿ, ಇದು ಸಾಲ್ ಎಳೆಯೋದಕ್ಕಿದೆ. ಓಕೆ. ಮತ್ತೆ ಈ ತರ ಲೂಪರ್ ಎಲ್ಲ ಬರುತ್ತೆ. ಓಕೆ. ಇದು ಕಳೆ ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಚೆನ್ನಾಗಿರುತ್ತೆ ಇದು. ಓಕೆ. ನೋಡಿ, ಗಾರ್ಡನ್ ಟೂಲ್ ಇದು ಮುಂದೆ ಬರುತ್ತಲ್ವಾ, ಕಳೆ ಈ ತರ ಕೀಳ್ಬಿಟ್ಟು ಮತ್ತೆ ಈ ಕಡೆ ರಿವರ್ಸ್ ಕ್ಲೀನ್ ಮಾಡ್ಬೋದು ಇದು. ಇದ್ರ ವಿಡಿಯೋ ಇದೆ, ಕಳ್ಸ್ಕೊಡ್ತೀನಿ ನಾನು ಮಾಡಿರೋದು. ನೋಡಿ, ಈ ತರ ಟೂಲ್ ಎಲ್ಲ ಬರುತ್ತೆ. ನೀವು ಕಳೆ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತೆ ನೋಡಿ ಸರ್, ಹೋಲ್ ಹಾಕೋದಕ್ಕೆ ಅರ್ಥಾಗಾರು 3 HP ಅರ್ಥಾಗಾರ. ಇದು ಡೀಪ್ ಎಷ್ಟು ಬರುತ್ತೆ ಇದು ಸರ್? 2 ಅಡಿ ತನಕ ಡೀಪ್ ಹೋಗುತ್ತೆ. ಅಗಲ ಎಷ್ಟು ಬರುತ್ತೆ? 12 ಇಂಚ್ ತನಕ ಬರುತ್ತೆ. 2 ಇಂಚ್ ಬಿಟ್ಟು 3 ಇಂಚು, 4 ಇಂಚು, 8 ಇಂಚು, 12 ಇಂಚ್ ತನಕ ಬರುತ್ತೆ ಸರ್ ಬಿಟ್ಟು. ಅಂದ್ರೆ ಈಗ ಪೆಟ್ರೋಲ್ ಹಾಕ್ತಿರಲ್ಲ ಅದಕ್ಕೆ? ಹೌದು ಸರ್. ಇದು 2 ಸ್ಟ್ರೋಕ್ ಬರುತ್ತೆ. 2 ಸ್ಟ್ರೋಕ್ ಅಲ್ಲಿ ಏನಂದ್ರೆ ಇದಕ್ಕೆ ಪೆಟ್ರೋಲ್ಗೆ 1 ಲೀಟರ್ ಪೆಟ್ರೋಲ್ಗೆ ಆಯಿಲ್ ಹಾಕ್ಬೇಕಾಗುತ್ತೆ. 40 ml ಆಯಿಲ್ ಹಾಕ್ಬೇಕಾಗುತ್ತೆ. ಎಷ್ಟು ಅವರ್ ಕೆಲಸ ಮಾಡುತ್ತೆ ಸರ್ ಇದು? ಸರ್, ಒಂದು 6 ರಿಂದ 8 ಅವರ್ ಕೆಲಸ ಮಾಡ್ಬೋದು, ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಅಂದ್ರೆ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ? ಹೌದು, ಭೂಮಿ ಸ್ವಲ್ಪ ಗಟ್ಟಿ ಇದ್ರೆ, ಹಾರ್ಡ್ ಜಾಸ್ತಿ ಇದ್ರೆ ಕೆಲಸ ಆಗಲ್ಲ. ಸ್ವಲ್ಪ ಸ್ಮೂತ್ ಆಗಿದ್ರೆ ಕೆಲಸ ಆಗುತ್ತೆ. ಇದು ನೋಡಿ ಸರ್, ಬ್ರಷ್ ಕಟ್ರ್. ಇದು ಬ್ರಷ್ ಕಟ್ರ್. ಇದು ಸರ್ ದುಂಪೆ ಹೊಡೆಯೋರು ಮತ್ತೆ ಹುಲ್ ಕ್ಲೀನ್ ಮಾಡೋರು. ಇದ್ರಲ್ಲಿ HP ಏನಾದ್ರು ಬರುತ್ತಾ ಸರ್? ಇದು 63 cc ಬರುತ್ತೆ. CC ಬರುತ್ತೆ, HP ಬರಲ್ಲ. ಓಕೆ. CC. ಇದು 2 HP ಲೆಕ್ಕ. ಏನ್ ಪ್ರೈಸ್ ಬೀಳುತ್ತೆ ಇದು ಸರ್? ಇದು ಬಂದು 10,000 ರೂಪಾಯಿ ಇದೆ ಸರ್. 10,000. ಸರ್, ಇದರಿಂದ ಇನ್ನೇನ ಕೆಲಸ ಮಾಡಬಹುದು ಸರ್? ರೋಟ್ರಿ ಹಾಕ್ಬೋದು ಇದರಲ್ಲಿ. ಒಂದು 5 ತರ ಎಕ್ವಿಪ್ಮೆಂಟ್ ಎಲ್ಲ ಬರುತ್ತೆ ಇದಕ್ಕೆ. ಎಲ್ಲಾ ತರ ಇದೆ, ಕೊಡ್ತೀವಿ ಸರ್. ಯಾವ ರೈತರಿಗೆ ಯಾವ ತರ ಬೇಕು ಅಂತೇಳಿ ಇಲ್ಲಿ ಕೇಳಿದಾಗ ಅವ್ರಿಗೆ ಅದನ್ನ ಕೊಡ್ತೀವಿ ನಾವು. ಓಕೆ. ಮತ್ತೆ ನಮ್ಮಲ್ಲಿ ಸಿಸರ್ಸ್, ಲೂಪರ್ಸ್ ಎಲ್ಲ ಸಿಗುತ್ತೆ. ನೋಡಿ, ಕಸಿ ಮಾಡೋದಕ್ಕೆ ಈ ತರ ಸಿಸರ್ ಬರುತ್ತೆ. ಓಕೆ. ಕಸಿ ಮಾಡೋದಕ್ಕೆ, ಇದು ಕಸಿ ಮಾಡೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ 3 ತರ ಇದೆ. ಈ ತರ ಕಸಿ ಮಾಡಬಹುದು ಅವರು. ಓಕೆ. ಮತ್ತೆ ಕಟ್ ಮಾಡೋದಕ್ಕೆ ನೋಡಿ, ಕಟ್ ಮಾಡೋದು ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಸಿಗುತ್ತಾ? ಸಿಗುತ್ತೆ ಸರ್, ಏನು ಸಮಸ್ಯೆ ಇಲ್ಲ. ಮತ್ತೆ ಈಗ ಇಷ್ಟೊತ್ತು ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಸೊ ಅದೇನಾದ್ರೂ ಸಮಸ್ಯೆ ಬಂದ್ರೆ ಮೆಕ್ಯಾನಿಕ್ ಆಗಿರೋದ್ರಿಂದ ನಾವೇ ಮಾಡ್ಕೊಡ್ತೀವಿ ಸರ್, ಅದ್ರದ್ದು ಸಮಸ್ಯೆ ಇಲ್ಲ. ಇದು ನೋಡಿ ಸರ್, ಇದು ಕಿಸಾನ್ ಕ್ರಾಫ್ಟ್ ಬ್ರಷ್ ಕಟ್ರ್. ಇದು ಕಿಸಾನ್ ಕ್ರಾಫ್ಟ್ ಕಂಪ್ನಿದಾ? ಹೌದು ಸರ್. ಇದು 10,000 ಇದೆ ಸರ್. 10,000. ಇದು ನೋಡಿ ಸರ್, ಇದು ಸ್ವಂತ ಕೆಲಸಕ್ಕೆ ಲೈಟ್ ವೈಟ್ ಯೂಸ್ ಮಾಡೋರ್ಗೆ ಈ ತರ ಬರುತ್ತೆ. 7,500 ಇದೆ. 7,500. ಇದು ಯಾವ ಕಂಪ್ನಿ ಸರ್? ಸರ್, BCHL ಬರುತ್ತೆ. ನೋಡಿ, ಈ ತರ ಹ್ಯಾಂಡಲ್ ಗಾರ್ಡನ್ ಟೂಲ್ಸ್ ಕ್ಲೀನ್ ಮಾಡೋದಕ್ಕೆ ಈ ತರ ಹ್ಯಾಂಡಲ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಕ್ಲೀನ್ ಮಾಡೋದಕ್ಕೆ. ಗಾರ್ಡನ್ ಅಲ್ಲೆಲ್ಲ ಕ್ಲೀನ್ ಮಾಡಬಹುದು? ಹೌದು ಸರ್. ಓಕೆ. ಇದು ಅಡ್ಜಸ್ಟಬಲ್, ಬೇರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು? ಹೌದು ಸರ್, ಎಲ್ಲಾ ತರ ಹಾಕೋಬಹುದು. ಸಾಲ ಆಗೋದು. ಒಂದು ಲೂಪರ್ ಹ್ಯಾಂಡಲ್ ತಗೊಂಡ್ರೆ ಇದಕ್ಕೆ ಒಂದು 10 ತರ ಎಕ್ವಿಪ್ಮೆಂಟ್ಸ್ ಹಾಕೋಬಹುದು. ಇದೆ ನೋಡಿ, ಇದು ಬ್ಲೇಡ್ ಇರುತ್ತೆ, ತೈವಾನ್ ಬ್ಲೇಡ್ ಬರುತ್ತೆ ಇದು. ಓಕೆ. ಇದು ಗರ್ಗಾಸ, ಮರ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹೈಟ್ ಅಲ್ಲಿ ರೆಂಬೆ ಕೊಂಬೆ ಕಟ್ ಮಾಡೋದಕ್ಕೆ ಆಗಲ್ಲ. ಇದು ಅಡ್ಜಸ್ಟಬಲ್ ಸರ್. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಸರ್. ಇದು ಅಡ್ಜಸ್ಟಬಲ್ ಬರುತ್ತೆ, ಎಷ್ಟು ತಗೋಬೇಕಾದ್ರೂ ಮಾಡ್ಬೋದು. ಇದು ಎಷ್ಟು ಫೀಟ್ ಬರುತ್ತೆ? 60 ಅಡಿ ತನಕ ಹೋಗುತ್ತೆ ಸರ್. 60 ಫೀಟ್ ಬರುತ್ತಾ? ಹೌದು ಸರ್. ಈ ತರ ನೋಡಿ, ಬ್ಯಾಲೆನ್ಸ್ ಬರುತ್ತಾ ಅಷ್ಟು ಫೀಟ್ ಆದ್ರೆ? ಹೌದು ಸರ್, ಬರುತ್ತೆ. ಇದೆಲ್ಲ ಅಲ್ಯೂಮಿನಿಯಂ, ವೆಯ್ಟ್ ಲೆಸ್ ಸರ್. ಇದು ನೋಡಿ, ಹಿಡ್ಕೊಳ್ಳಿ ಸರ್. ನೋಡಿ, ವೆಯ್ಟ್ ಇದೆಯಾ? ಉದ್ದ ಕಟ್ ಮಾಡ್ಬೋದು ಆರಾಮಾಗಿ. 60 ಅಡಿ ತನಕ ಇದೆ ಎಕ್ಸ್ಟೆನ್ಷನ್. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಯಾವುದು? 4 ಸ್ಟ್ರೋಕ್ ಇಂಜಿನ್ ಇದು ಬರುತ್ತೆ. ಇದೇನಂದ್ರೆ ಬೈಕ್ ಇಂಜಿನ್ ತರ. ಇದಕ್ಕೆ ಬಾನ್ಲಿ ಪೆಟ್ರೋಲ್ ಹಾಕೋದಷ್ಟೇ ಇದಕ್ಕೆ. ಈಗ ಔಷಧಿ ಹೊಡೆಯೋದಕ್ಕೆ ಕ್ಯಾನ್ ಹೊತ್ಕೊಂಡು ಫಾಸ್ಟ್ ಆಗಿ ಬರಬೇಕಂದ್ರೆ ಒಂದು 100 ಮೀಟರ್ ಪೈಪ್ ಬೇಕಾದ್ರೆ ಹಾಕ್ಬಿಟ್ಟು ಔಷಧಿ ಹೊಡೆಯೋರು ಹೊಡಿಬಹುದು. ಇಲ್ಲ ನಾವು ಬೆನ್ನಿಗೆ ಹಾಕೊಂಡು ಹೊಡಿತೀವಿ ಅನ್ನೋರಿಗೆ 25 ಲೀಟರ್ ಕ್ಯಾನ್ ಬರುತ್ತೆ. ಮತ್ತೆ ಔಷಧಿ ಹೊಡೆಯೋದು ಗನ್ ಎಲ್ಲ ಬರುತ್ತೆ. ಇದು ಗನ್ ಎಲ್ಲ ಅದರಲ್ಲಿ ಇರುತ್ತಾ? ಹೌದು ಸರ್, ಎಲ್ಲ ಕೊಡ್ತೀವಿ. ಪೈಪ್ ಗನ್ ಎಲ್ಲ ಕೊಟ್ಬಿಡ್ತೀವಿ ಸರ್.
ಇದು ಬಂದು 9800 ರೂಪಾಯಿ ಇದೆ. 9800 ರೂಪಾಯಿ. ಹೌದು ಸರ್. ಓಕೆ. 6 ಮಂತ್ ವಾರಂಟಿ ಇರುತ್ತೆ. 6 ಮಂತ್ ವಾರಂಟಿ ಇರುತ್ತೆ. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಏನೇ ಫಾಲ್ಟ್ ಇರಲಿ 6 ತಿಂಗಳು ಗ್ಯಾರಂಟಿ ಇರುತ್ತೆ. ಓಕೆ ಸರ್, ಇನ್ನೇನು ಅವೈಲಬಿಲಿಟಿ ಇದೆ ನಿಮ್ಮ ಹತ್ರ? ಸರ್ ಈಗ ನೋಡಿ ವೀಡರ್ಸ್ ಬರುತ್ತೆ 7 HP ಇಂದ 9 HP, 3 HP ಇಂದ 9 HP ತನಕ ಸಿಗುತ್ತೆ. ನಮ್ಗೆ ಅಟ್ಯಾಚ್ಮೆಂಟ್ಸ್ ಎಲ್ಲಾ ತರ ಅಟ್ಯಾಚ್ಮೆಂಟ್ಸ್ ಇದೆ ನಮ್ಮ ಹತ್ರ. ಗಲ್ವೆ ಪಲ್ಗು ಅಂತಾರಲ್ಲ, ಈಗ ಬೇಬಿ ವೀಡರ್ ಅಟ್ಯಾಚ್ಮೆಂಟ್ಸ್, HTP ಸ್ಟಾಂಡ್, ಚಕ್ರ, ಅಲುವೆ, ಮತ್ತೆ ಬೆಡ್ ಮೇಕರ್, ಎಲ್ಲ ತರ ಎಕ್ವಿಪ್ಮೆಂಟ್ಸ್ ಇದೆ ಸರ್. ಈ ಕೆಳಗಡೆ ಗೇಜ್ ವೀಲ್ಸ್ ಎಲ್ಲ ಇದೆ. ಇದು ಸರ್ ಇದು ಕಳ್ಳೆ ಬೀಜ, ಇದರ ಬೀಟ್ರೋಡ್, ಇನ್ನೊಂದು ಬೀಜ ಎಲ್ಲ ಇಲ್ಲಿ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ತಳ್ಳೋದು. ಇದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಪುಷ್ ಮಾಡ್ಕೊಂಡು ಹೋಗ್ತಾ ಇರೋದು. ಓಕೆ, ಇದು ಪ್ರೈಸ್ ಏನಿದೆ ಸರ್? ಸರ್ ಇದು 6000 ರೂಪಾಯಿ ಇದೆ ಸರ್. 6000 ರೂಪಾಯಿ. ಸರ್ ಇದು 7 HP ವೀಡ್ರು, 7 HP ಬರುತ್ತೆ, 15 ಇಂಚು ಮುಂದೆ ಅಗಲ ಬರುತ್ತೆ ಬ್ಲೇಡು. ಇದು ಏನ್ ಕೆಲಸ ಮಾಡುತ್ತೆ ಸರ್? ಸರ್ ಸಾಲ್ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕಳೆನೂ ಹೋಗುತ್ತೆ ಸರ್. ಕಳೆನೂ ಹೋಗುತ್ತೆ? ಹೌದು ಸರ್. ಇದರಲ್ಲಿ 1 ಅಡಿ ಕೆಲಸ ಮಾಡೋದು ಇದೆ. ಓಕೆ, ಪ್ರೈಸು ಏನಿದೆ ಸರ್ ಇದು? ಸರ್ 28000 ಇದೆ ಸರ್. 28000. ಹೌದು ಸರ್. ಇದು ನೋಡಿ ಸರ್, ಇದು ವುಡ್ ಚಿಪ್ಪರ್ ಅಂತಾರೆ, 7 HP ಇದು. ಎಷ್ಟು? 7 HP? ಹೌದು ಸರ್, 7 HP ಪೆಟ್ರೋಲ್ ಇಂಜಿನ್ ಬರುತ್ತೆ, 4 ಸ್ಟ್ರೋಕ್ ಇಂಜಿನ್. ಓಕೆ. ವೀಡ್ ಇದು ವುಡ್ ಚಿಪ್ಪರ್ ಅಂದ್ರೆ ಈಗ ನಮ್ಮಲ್ಲೆಲ್ಲ ದ್ರಾಕ್ಷಿ ಜಾಸ್ತಿ ಬೆಳೀತಾರೆ. ದ್ರಾಕ್ಷಿ ಬೆಳೆಯೋದ್ರಿಂದ ಏನಂದ್ರೆ ಈಗ ಶೈಲೇಜ್ ಮಾಡೋರಿಗೆ ಬೆಂಕಿ ಇಡ್ತಾರೆ ಪಾಪ. ಹೌದೌದು, ನಮ್ಮ ರೈತರಿಗೆ, ಅವ್ರಿಗೋಸ್ಕರ ತುಂಬಾ ಅನುಕೂಲ ಇದೆ ಇದು. ಮತ್ತೆ ತೆಂಗಿನ ಮಟ್ಟೆ, ತೆಂಗಿನ ಗರಿ ಈ ತರ ಹಾಕಿದ್ರೆ ಶೈಲೇಜ್ ಮಾಡೋರು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇದು ನೋಡಿ ಸರ್, ಇದು ಚಾಪ್ ಕೊಟ್ರಿ. ಇದು ಎಷ್ಟು HP ಸರ್ ಇದು ಚಾಪ್? 3 HP ಚಾಪ್ ಕೊಟ್ರೆ ಬರುತ್ತೆ. 3 HP? ಹೌದು ಸರ್. ಯಾವ ಕಂಪ್ನಿ ಸರ್ ಇದು? X1 ಪವರ್ ಇದೆ ಸರ್. ಇದು X1 ಪವರ್. ಏನ್ ಪ್ರೈಸ್ ಇದೆ ಸರ್? ಪ್ರೈಸ್ ಬಂದು 26000 ಇದೆ ಸರ್. 85 kg ತೂಕ ಬರುತ್ತೆ ಸರ್. ಓಕೆ. ಇದು ವೆಯ್ಟ್ ನೋಡ್ಬೋದು ನೀವು, 85 kg ತೂಕ ಇದೆ. 1 ಗಂಟೆ 1.5 ಇಂದ 2 ಟನ್ ಕಟ್ ಮಾಡುತ್ತೆ ಸರ್. ಓಕೆ ಸರ್ 1 ಇಂಚು 1.5 ಇಂಚ್ ಬರುತ್ತೆ ಇದು ಕಟಿಂಗು. ಓಕೆ. ಇದ್ರಲ್ಲಿ ನೋಡಿ ಸರ್, ಇದು ಚಿಕ್ಕದು ಬರುತ್ತೆ. ಇದು 4 ಬ್ಲೇಡೆ ಬರುತ್ತೆ ಸೇಮ್. ಮತ್ತೆ ಇದ್ರಲ್ಲಿ ಸಬ್ಸ್ಪೇಷನ್ ಆಪ್ಷನ್ ಇದೆ ಸರ್. 3 HP ಚಾಪ್ ಕೊಟ್ರು. 3 HP. ಓಕೆ. ಸೈನಿ ಸ್ಟೀಲ್ ಬರುತ್ತೆ ಬ್ಲೇಡ್ ಇದು. 2 ಕಡೆ ಶಾರ್ಪ್ನರ್ ಇರುತ್ತೆ. 2 ಕಡೆ ಶಾರ್ಪ್ ಇರುತ್ತೆ. ಒಂದ್ ಸೈಡ್ ಸೌದ್ರೆ ಮತ್ತೆ ಇನ್ನೊಂದ್ ಕಡೆ ಚೇಂಜ್ ಮಾಡ್ಕೋಬಹುದು. ನಾವೇ ಮತ್ತೆ ಕಂಬ್ಳಿ ಕಡ್ಡಿ ಇಡ್ತೀವಿ ಅನ್ಕೊಳ್ಳಿ, ಇದು ನೋಡಿ ಸಸ್ಪೆಷನ್ ಇರುತ್ತೆ. ಇದು ಆಟೋಮೆಟಿಕ್, ಇದು ಮೇಲೆ ಓಪನ್ ಆಗ್ತಾ ಇರುತ್ತೆ. ಇದು ನೀವು ಮೇವ್ ಇಟ್ಟಂಗೆಲ್ಲ ಮೇಲೆ ಆಟೋಮೆಟಿಕ್ ಇದೆ, ಸಸ್ಪೆಷನ್ ತರ ಓಪನ್ ಆಗುತ್ತೆ. ಮತ್ತೆ ಸ್ಮಾಲ್ ಸೈಜು, ಬಿಗ್ ಸೈಜು, 1.5 ಇಂಚು ಅಡ್ಜಸ್ಟ್ಮೆಂಟ್ ಇರುತ್ತೆ ಇದಕ್ಕೆ. ಇದ್ರ ಪ್ರೈಸ್ ಬಂದು 23000 ರೂಪಾಯಿ ಇದೆ ಸರ್. 23000? ಹೌದು ಸರ್. ಇದು 3 HP? ಹೌದು ಸರ್, 3 HP. ಓಕೆ. ಇದು 3 HP ಚಾಪ್ ಕೊಟ್ರೆ ಇರುತ್ತೆ. ಸೇಮ್ 4 ಬ್ಲೇಡು, ಸೇಮ್ ಅಡ್ಜಸ್ಟೇಬಲ್ ಇರುತ್ತೆ ಇದಕ್ಕೆ. ಹೌದು ಸರ್. 22000 ರೂಪಾಯಿ ಇದೆ ಸರ್. 22000 ರೂಪಾಯಿ ಪ್ರೈಸ್. ಹೌದು. ನಮ್ಮದು ಮೋಟರ್ಗೆಲ್ಲ 1 ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಈ ಕಂಪನಿ. ಮೋಟರ್ಗೆ ಮಾತ್ರ ಕೊಡ್ತೀರಾ? ಹೌದು, ಮೋಟರ್ ಏನಾದ್ರೂ ಇರ್ಲಿ 1 ವರ್ಷ ಗ್ಯಾರಂಟಿ ಇರುತ್ತೆ ಸರ್. ಮತ್ತೆ ಇದು ನೋಡಿ ಸರ್, ಇದು ಎಷ್ಟು HP ಬರುತ್ತೆ ಸರ್? ಇದು ಬಂದು 3 HP ನೇ ಬರುತ್ತೆ, ಸೇಮ್ 4 ಬ್ಲೇಡ್ ಬರುತ್ತೆ, ವಿತೌಟ್ ಗೇರ್ ಅಷ್ಟೇ ಸರ್. 20000 ರೂಪಾಯಿ ಸರ್. 20000 ರೂಪಾಯಿ? ಹೌದು ಸರ್. ಓಕೆ ಸರ್. ವಿತ್ ಗೇರ್ಗೂ ವಿತೌಟ್ ಗೇರ್ಗೂ ಏನು ಡಿಫರೆನ್ಸ್ ಇದೆ ಸರ್? ವಿತ್ ಗೇರ್ ಅಂದ್ರೆ 1 ಇಂಚು 1.5 ಇಂಚ್ ಬರುತ್ತೆ. ಓಕೆ. ವಿತೌಟ್ ಗೇರ್ ಅಲ್ಲಿ ಏನಂದ್ರೆ ಒಂದೇ ಸೈಜ್ ಬರುತ್ತೆ. ಒಂದೇ ಸೈಜ್ ಫಿಕ್ಸ್ಡ್. ಈಗ ಹಸುಗೆ, ಕುರಿಗೆ ಎಲ್ಲದಕ್ಕೂ ಆಗುತ್ತೆ. ಇದು ಜಾಸ್ತಿ ಇದಾಗ್ಬಿಡುತ್ತೆ, ಅರ್ಧ ಇಂಚ್ ಬಂದ್ರೆ ವೇಸ್ಟ್ ಆಗುತ್ತೆ. ಸಾಕು ಸರ್, ನಡೆಯುತ್ತೆ. ಸಣ್ಣ ಈಗ 5-6 ಹಸು 10 ಹಸು ಇರ್ತೈತೆ, ಒಂದ್ 20 ಕುರಿ, ಅವ್ರಿಗೆಲ್ಲ ಸಾಕು. ಒಂದ್ 100 ಕುರಿ 150 ಕುರಿ ಇರೋರಿಗೆಲ್ಲ ಆ ತರ ಚಾಪ್ ಕೊಟ್ರೆ ಚೆನ್ನಾಗಿರುತ್ತೆ. ಹೆವಿ ಚಾಪ್ ಕೊಟ್ರೆ ಇರುತ್ತೆ ಸರ್. ಇದೇನ್ ಕೆಲಸ ಮಾಡುತ್ತೆ? ಇದ್ರ ಹೆಸರೇನು? ಹುಲ್ಲು ಹೊಡಿಯೋದಕ್ಕಾಗುತ್ತೆ. ಗಾರ್ಡನ್ ಅಲ್ಲೆಲ್ಲ, ಇನ್ನೊಂದು ತೋಟದಲ್ಲೆಲ್ಲ ಹುಲ್ಲು ಹೊಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. 4 ಸ್ಟ್ರೋಕ್ ಬರುತ್ತಾ? ಹೌದು ಸರ್. ಓಕೆ. ಇದ್ರ ಪ್ರೈಸ್ ಬಂದು 12600 ರೂಪಾಯಿ ಇದೆ ಸರ್. 12600 ರೂಪಾಯಿ? ಹೌದು ಸರ್. ಓಕೆ. ಇದು ನೋಡಿ, ಇದು 3 HP? ಹೌದು ಸರ್. 1.5 ಅಡಿ 2 ಅಡಿ ಈ ಟೊಮಾಟೊ ಸಾಲಲ್ಲಿ, ಕೋಸು ಅದ್ರಲ್ಲೇ ತುಂಬಾ ಚೆನ್ನಾಗಿರುತ್ತೆ ಕಳೆ ಕ್ಲೀನ್ ಮಾಡೋದಕ್ಕೆ. ಇದು ಫಾರ್ಚೂನ್ ಕಂಪ್ನಿ ಸರ್. ಇದ್ರ ಪ್ರೈಸ್ ಬಂದು 17000 ರೂಪಾಯಿ ಬರುತ್ತೆ ಸರ್. 17000 ರೂಪಾಯಿ ಆಗುತ್ತೆ? ಹೌದು ಸರ್. ಓಕೆ. 7 HP ಬೀಡ್ರ್ ಬರುತ್ತೆ, 32 ಬ್ಲೇಡ್ ಬರುತ್ತೆ, ಒಂದು ಸಾಲ್ ಬರುತ್ತೆ. ಸಾಲ್ ಹಾಕೋದು ಫ್ಲೋಟ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೌದು ಸರ್. ನಿಮ್ಗೆ 2 ಅಡಿ 2.5 ಅಡಿ 4 ಅಡಿ ತನಕ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಪಿನ್ ಎಲ್ಲ ತುಂಬಾ ಸ್ಮಾರ್ಟ್ ಆಗಿದೆ ಅಲ್ವಾ ಸರ್? ಸರ್ ಇದು ಚೆನ್ನಾಗಿರುತ್ತೆ. ಇದು ನಮ್ಮ ರೈತರಿಗೆ ಅಂತೇಳಿ ಈಗ ಆಫರ್ ರೇಟಲ್ಲೇ ಕೊಡೋಣ ಅಂತೇಳಿ. ಈಗ ರೇಟು ಬೇರೆ ಕಡೆ ಎಲ್ಲ 36, 38 ಈ ತರ ಎಲ್ಲ ಮಾರ್ತಾ ಇದಾರೆ ಸರ್. 36, ನಮ್ ಕಡೆಯಿಂದ ಪ್ರೈಸ್ ನಿಮಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂದ್ರೆ 28000ಕ್ಕೆ ಕೊಡ್ತಾ ಇದೀವಿ ಸರ್. ಫೈನಲ್ ಪ್ರೈಸ್ 28000 ಹೇಳ್ತಾ ಇದ್ದೀರಾ? ಹೇಳೋದೇನಿಲ್ಲ ಸರ್, ಕೊಡ್ತಾ ಇದ್ದೀರಾ.
ಇನ್ನ ಆಯಿಲು ಇನ್ನೊಂದು 1000 ರೂಪಾಯಿ ನಿಮ್ ಕಡೆಯಿಂದ ಬಂದವ್ರಿಗೆ ಆಯಿಲು ಇನ್ನೊಂದು ಫ್ರೀ ಎಕ್ಸ್ಪ್ರೆಸ್ ನಮ್ ಕಡೆಯಿಂದ ಫ್ರೀ ರನ್ನಿಂಗ್ ಕೊಡ್ತೀವಿ ಸರ್. ಇದು ನೋಡಿ ಸರ್, ಇದರಲ್ಲಿ 750 ಬರುತ್ತೆ. ಇದು 750 7.5 HP ಇಂಜಿನ್ ಬರುತ್ತೆ, ವೈಮಾ ಇಂಜಿನ್ ಬರುತ್ತೆ, ಸೇಮ್ ಫುಲ್ ಹೆವಿ ಗೇರ್ ಬಾಕ್ಸ್ ಬರುತ್ತೆ. ಇದ್ರ ಪ್ರೈಸ್ ಬಂದು 33,000 ಐತೆ ಸರ್. ಸರ್ ವೈಬ್ರೇಷನ್ ಏನ್ ಬರಲ್ವಾ? ಇದು ಹೆವಿ HP ವೀಡರ್ ಅಂದ್ಮೇಲೆ 7 HP ಇವೆಲ್ಲ ಲೈಟ್ ವೈಬ್ರೇಷನ್ ಬಂದೇ ಬರುತ್ತೆ ಸರ್. ಈಗ ಎಲ್ಲರೂ ಹೇಳ್ತಾರೆ ನಮ್ ವೀಡರ್ ಬರಲ್ಲ ಅಂತೇಳಿ, ಎಲ್ಲ ವೈಬ್ರೇಷನ್ ಬಂದೇ ಬರುತ್ತೆ ಸರ್. ಅಂದ್ರೆ ಅಷ್ಟೊಂದು ಬರಲ್ಲ, ಹೆವಿ ಬರಲ್ಲ, ಚೆನ್ನಾಗಿದೆ. ನಾನೊಂದು 50-60 ವೀಡರ್ ಕೊಟ್ಟಿರೋದ್ರಿಂದ ರೈತರು ತುಂಬಾ ಚೆನ್ನಾಗಿದೆ, ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಪೆಟ್ರೋಲ್ ಎಷ್ಟು ಹಾಕ್ಬೇಕು ಇದಕ್ಕೆ? ಇಷ್ಟು ಪೆಟ್ರೋಲ್ 3 ಲೀಟರ್ ಪೆಟ್ರೋಲ್ ನಿಮಗೆ ಗಂಟೆಗೆ ಒಂದು 600 ಇಂದ 800 ml ಪೆಟ್ರೋಲ್ ಕುಡಿಯುತ್ತೆ ಸರ್ ಗಂಟೆಗೆ. ಹೌದು ಸರ್. ಇದರಲ್ಲಿ ಇದ್ರ ಕಾಸ್ಟ್ 33,000 ಇದೆ. ಈಗ ಆಫರ್ ರೇಟ್ ಅಂತ ಹೇಳಿ 31,000 ಕೊಡ್ತೀವಿ ಸರ್. ಶಾಪ್ ಎಲ್ಲಿ ಬರುತ್ತೆ? ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ನಮ್ ಶಾಪ್ ಬಂದು ಶಿಡ್ಲಘಟ್ಟದಿಂದ 1.5 ಕಿಲೋಮೀಟರ್, 1 ಕಿಲೋಮೀಟರ್ ಅನ್ಕೊಳ್ಳಿ ಸರ್. ಹಂಡಿನಾಳ ಬಾಲಾಜಿ ಕನ್ವೆನ್ಷನ್ ಹಾಲ್ ಹತ್ರನೇ ಸರ್. ಹೌದೇ ಅಂಗಡಿ ಕನ್ವೆನ್ಷನ್ ಹಾಲ್ ಹಿಂದೆ ಯಾರಿದೆ, ನಮ್ಮದು ಮುಂದೆ ಇದೆ, ಚಿಕ್ಕಬಳ್ಳಾಪುರ ರೋಡ್ ಸರ್ ಮುಂದೆ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಂಗಿದ್ರೆ ಹೇಳ್ಬಿಡ್ರಿ. ಹಾ ಸರ್, 8453637258 ಸರ್. ನಂಬರ್ ಒನ್ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಜಾಸ್ತಿ ಇದೆ ರೈತರಿಗೆ ಬೇಕಾಗಿರೋಂಥದ್ದು. ವಿಡಿಯೋ ಅದೆಲ್ಲ ಮಾಡೋದಕ್ಕಾಗಲ್ಲ, ನಾವು ಚಿಕ್ಕದಾಗಿ ಸ್ವಲ್ಪ ತೋರಿಸಿದ್ವಿ, ಒಂದೊಂದು ಮಾತ್ರ ತೋರಿಸಿದ್ವಿ. ಈಗ ನಮ್ಮ ಹತ್ರ ನೋಡಿ ಪೆಟ್ರೋಲ್ದು 9 HP ವೀಡರ್ ಇಲ್ಲೇ ಇದೆ, ನಾವು ಫಿಟ್ಟಿಂಗ್ ಸಮೇತ ಇನ್ನೂ ಮಾಡಿಲ್ಲ. ಇದು ಎಷ್ಟು 9 HP ಬರುತ್ತಾ? ಹೌದು ಸರ್, 9 HP ಬರುತ್ತೆ ಪೆಟ್ರೋಲ್ ಇಂಜಿನ್. ಓಕೆ, ನಿಮ್ ಕಡೆಯಿಂದ ಬಂದವ್ರಿಗೆ ಇದ್ರಲ್ಲಿ ಬೆಸ್ಟ್ ಮಾಡ್ಕೊಡ್ತೀವಿ ಸರ್ ನಾವು. ಆತರ ಕಡಿಮೆ ಮಾಡ್ಕೊಳ್ಳಿ ಸರ್ ರೈತ. ಹೌದು ಸರ್, ರೈತರ ಫಸ್ಟ್ ರೇಟ್ 4 ಕಡೆ ವಿಚಾರಿಸ್ಕೊಂಡು ಬರ್ಲಿ, ಯಾವ ಕಂಪನಿ ಏನು, ಅದಕ್ಕಿಂತ ಬೆಸ್ಟ್ ಕೊಡ್ತೀವಿ ಸರ್. ಸರಿ ಸರ್. ನಿಮ್ಗೆ ಏನಾದ್ರು ಮಾಹಿತಿ ಏನಾದ್ರು ಕೊರತೆ ಇದ್ರೆ ಒಂದು ಫೋನ್ ಮಾಡಿ ಕೇಳ್ಕೋಬಹುದು ಸರ್. ಓಕೆ ಸರ್. ಈಗ 1 HP ಮಿಲ್ಕಿಂಗ್ ಮಿಷಿನ್ ಯಾವ್ದಾದ್ರು ಆಗ್ಲಿ ಕೇಳ್ಬೋದು, ಅದ್ರದ್ದೇನು ಸಮಸ್ಯೆ ಇಲ್ಲ. ಪ್ರೈಸ್ ಅಲ್ಲೂ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಈಗ ನೋಡಿ, ಇದು 9 HP ಪೆಟ್ರೋಲ್ ಬರುತ್ತೆ, 4 ಸೇಮು. ಈಗ ಅಲ್ವೇ ಏನಿದೆ ಎಲ್ಲ ಬರುತ್ತೆ, ಬ್ಲೇಡ್ 4 ಅಡಿ ಬರುತ್ತೆ, ಫುಲ್ ಕಂಪ್ಲೀಟ್ ಎಲ್ಲ ಫುಲ್ ಸೆಟ್ ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ ಬೆಸ್ಟ್ ಮಾಡ್ಕೊಡ್ತೀವಿ ಬನ್ನಿ ಸರ್. ಓಕೆ ಸರ್. ಇಷ್ಟೊತ್ತು ಕೃಷಿಗೆ ಸಂಬಂಧಪಟ್ಟಂತೆ, ಕೃಷಿ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ. ಸೊ ಪ್ರತಿಯೊಬ್ಬ ರೈತನು ಯಾರೇ ಈ ವಿಡಿಯೋ ನೋಡ್ಕೊಂಡ್ ಬರ್ಲಿ, ದಯವಿಟ್ಟು ಅವರಿಗೆ ಆದಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸರ್ ಬೆಸ್ಟ್ ಓಕೆ ಸರ್. ಓಕೆ, ಈಗ ಇಷ್ಟೇ ಇಲ್ಲ, ಈಗ ಫಸ್ಟ್ ಟೈಮ್ ಮಾಡಿದೀವಿ, ನೆಕ್ಸ್ಟ್ ಇನ್ನೊಂದು ವೀಕ್ ಅಲ್ಲಿ ಮಾಡೋಣ. ಬಜಾಜ್ EMI ಬರೀ 1000 ರೂಪಾಯಿ ಕಟ್ಟಿದ್ರೆ ಒಂದು ಚಾಪ್ ಕಟ್ರ್ ಕೊಡ್ಬೇಕು ರೈತರಿಗೆ, ಅದನ್ನೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಸರ್. ಸೊ ರೈತ ಬಂದವರೇ, ನಿಮ್ಗೆ EMI ಆಪ್ಷನ್ ನೆಕ್ಸ್ಟ್ ವೀಕ್ ಅಲ್ಲಿ ಆಗುತ್ತೆ ಸರ್, ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸಲ ವಿಸಿಟ್ ಮಾಡಿ, ಒಂದ್ 4 ಕಡೆ ವಿಚಾರಿಸ್ಕೊಂಡ್ ಬಂದಾದ್ರು ಇಲ್ಲಿ ನೋಡಿ ಬೇಕಾದ್ರೆ, ಆಮೇಲೆ ಇಷ್ಟ ಆದ್ರೆ ಪ್ರೈಸ್ ನೋಡಿ. ಮತ್ತೆ ನಮ್ದೇ ಎಲ್ಲ ಸರ್ವಿಸ್ ಇದೆ ಸರ್, ಅದ್ರದ್ದೇನು ಸಮಸ್ಯೆ ಇಲ್ಲ. ಓಕೆ, ಮೆಕ್ಯಾನಿಕ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ, ಯಾವ್ದೇ ಬರ್ಲಿ ಸರ್ವಿಸ್ ಕೊಡ್ತೀವಿ ನಾವು. ಈಗ ಇನ್ನ ರೈತರು ಕೇಳ್ಬೋದು, ಅಲ್ಲೆಲ್ಲ ಜನರೇಟರ್ ಇನ್ನೊಂದು ಬರ್ತಾ ಇರುತ್ತೆ, ಮಾಡ್ಕೊಡ್ತೀವಿ, ಅದ್ರದ್ದು ಏನಾದ್ರು. ಓಕೆ ಸರ್. ಓಕೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋಣ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೀವು ನೋಡೋದಲ್ಲ, ಇದಿಷ್ಟು ಕೃಷಿಗೆ ಸಂಬಂಧಪಟ್ಟಂತೆ, ಕೃಷಿ ಉಪಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ